ಈ ಶುಭ ಗಳಿಗೆಯಲ್ಲಿ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆ. ನಮ್ಮ ಯೋಜನೆಯಂತೆ ರುದ್ರಾಕ್ಷಿನ ನಮ್ಮ ದೇವಸ್ಥಾನ ಸಮಿತಿ ಸಂಗ್ರಹಿಸಿ ಅದನ್ನು ಮಾಲೆ ಮಾಡಿ ಈ ದಿವಸ ರುದ್ರಾಕ್ಷಿ ಮಾಲೆಯನ್ನು ಓರ್ವ ವೈಭವ ಹುಡುಗ ಮಾಡಿದಂತಹ ಮಾರ್ಕಾಂಡೇಯನ ಪ್ರತಿಮೆಗೆ ಅದನ್ನು ಹಾಕಿ ವಾಂತಿಚಾಲು ಗೋಪಾಲಕೃಷ್ಣ ಅವರು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರು ಉಪ್ಲೇರಿ ಗುಳಿಗ ಕೇಂದ್ರದ ಧರ್ಮದರ್ಶಿಗಳು ಅವರು ಈ ದಿವಸ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಮಾನ್ಯ ಶ್ರೀ ಮಧ್ವಾಧೀಶ ವಿಠಲದಾಸ ಶ್ರೀ ರಾಮಕೃಷ್ಣ ಕಾಟಿಕುಕ್ಕೆ ಅವರು ರುದ್ರಾಕ್ಷಿ ಮಾಲೆಯನ್ನು ಮಾರ್ಕಂಡೇಯನ ಈ ಪ್ರತಿಮೆಗೆ ಹಾಕಿ ಉದ್ಘಾಟನಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಾ ಇದ್ದಾರೆ. ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಹಾಗೂ ಗೋಪಾಲಕೃಷ್ಣ ವಾಂತಿಚಾಲ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಮೊದಲಾಗಿ ನಮ್ಮ ಈ ಸದಾಶಿವ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಸಾಮಗಾನ ವೇದಿಕೆಯಲ್ಲಿ ಶ್ರೀಯುತ ಮಧ್ವಾಧೀಶ ವಿಠಲಾಂಕಿತ ನಾಮಾಂಕಿತ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆಯವರು ಆಸೀನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗಂತ ಶ್ರೀಯುತ ವೈ ಶಾಂಭಟ್ ಏತಡ್ಕ ಇವರು ಆಸೀನರಾಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೋಪಾಲಕೃಷ್ಣ ವಾಂತಿಚಾಲು ಇವರು ಕೂಡ ಆಸೀನರಾಗಿದ್ದಾರೆ. ಈ ಸಮಾರಂಭಕ್ಕೆ 2 ಹಿತನುಡಿಯನ್ನ ಆಡ್ಲಿಕ್ಕಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೈ ಶಾಂಭಟ್ ಅವರು ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಅವರಿಗೆ ಬದಲಿಗೆ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆಯವರು ನಮ್ಮ ಭಜನಾ ಕುಟುಂಬದ ಗುರುಗಳು. ಇಷ್ಟೆಲ್ಲ ಮಹಿಳೆಯರ ನಾಲಿಗೆಯಲ್ಲಿ ಏನು ನಾಮ ಸಂಕೀರ್ತನೆ ಹರಿದಾಡ್ತಾ ಉಂಟು, ರಾಜ್ಯದ ಹಲವು ಕಡೆಗಳಲ್ಲಿ ಎಲ್ಲೆಂದರಲ್ಲಿ ಬ್ರಹ್ಮಕಲಶ, ದೈವಕೋಲ, ಜಾತ್ರೆ, ಉಪನಯನ, ಮದುವೆ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಹೋಗಿ ಭಜನಾ ಸಂಕೀರ್ತನೆಯನ್ನು ಮಾಡ್ತಾರೋ ಅಂತಹ ಒಂದು ಮಹಿಳೆಯರಿಗೆ ಒಂದು ಕುಟುಂಬವನ್ನ ನಿರ್ಮಿಸಿ ದಾಸ ಸಂಕೀರ್ತನೆಯ ಒಂದು ಮಹತ್ವದ ಅರಿವನ್ನು ಮೂಡಿಸಿ ಎಲ್ಲರ ನಾಲಿಗೆಯಲ್ಲಿ ಈ ಜಂಜಾಟದ ಸಮಯದಲ್ಲಿ ಕೂಡ ಎಲ್ಲ ಮಹಿಳೆಯರ ನಾಲಿಗೆಯಲ್ಲಿ ಆ ಶಿವನಾಮವನ್ನ ಅಥವಾ ದೇವಿ ನಾಮವನ್ನ ಯಾವುದೇ ಸಂಕೀರ್ತನೆಯನ್ನ ಆಡಿಸುವರೆ ಅದಕ್ಕೆ ಪ್ರಯತ್ನ ಪಟ್ಟು ಇಷ್ಟರವರೆಗೆ 17-18 ವರ್ಷಗಳಿಂದ ಕೆಲವು ಮಂಡಳಿಗಳನ್ನ ಹುಟ್ಟು ಹಾಕಿ ಎಷ್ಟೊಂದು ತಾಯಂದಿರ ಒಂದು ನೆಮ್ಮದಿಗೆ ಕಾರಣವಾಗಿದ್ದಂತ ಮನಃಶಾಂತಿಯನ್ನು ಒದಗಿಸಿಕೊಟ್ಟಂತ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆಯವರು ಒಂದೆರಡು ಮಾತುಗಳನ್ನ ಈ ಮನೋನಿಯಮಕನಾದಂತಹ ರುದ್ರದೇವರನ್ನು ಮನಸ ಪ್ರಾರ್ಥನೆ ಮಾಡುತ್ತಾ, ವಿಶೇಷವಾಗಿ ಸದಾಶಿವದೇವರ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಕಲಿಯುಗದಲ್ಲಿ ಭಗವಂತ ಮನುಷ್ಯರಿಗೆ ತುಂಬ ಹತ್ತಿರವಾಗತಕ್ಕಂತಹ ಒಂದು ಆರಾಧನಾ ಪದ್ಧತಿ ನಮಗೆಲ್ಲ ಗೊತ್ತಿರುವಂತೆಯೇ ನಾಮ ಸಂಕೀರ್ತನೆ ಅಥವಾ ನಾಮಸ್ಮರಣೆ ಅರ್ಥಾತ್ ಭಜನೆ. ಈ ಮೂಲಕವಾಗಿ ಭಗವಂತ ನಮಗೆ ಹತ್ತಿರವಾಗುತ್ತಾನೆ ಅನ್ನುವಂಥದ್ದು ಕಲಿಯುಗದಲ್ಲಿ ವೇದದ ಮೂಲಕ ಸಾರಿರ್ತಕ್ಕಂತಹ ವಿಚಾರ. ಅದನ್ನು ಅರಿತುಕೊಂಡು ಹಿಂದೂ ಧರ್ಮದಲ್ಲಿ ಸನಾತನವಾದಂತಹ ಸಂಸ್ಕಾರ ಪದ್ಧತಿಯೊಂದಿಗೆ ಪ್ರತಿ ಮನೆಗಳಲ್ಲಿ ಕೂಡ ಮನಗಳಲ್ಲಿ ಭಜನೆಯನ್ನು ದೇವತಾ ಆರಾಧನೆ ಎಂಬ ಭಾವನೆಯಲ್ಲಿ ಆರಾಧನೆ ಮಾಡುವಂತಹ ಈ ಒಂದು ಯುಗಕಾಲಘಟ್ಟದಲ್ಲಿ ನಮ್ಮ ಆರಾಧನಾ ಕ್ಷೇತ್ರಗಳಲ್ಲಿ ನಡೆಯುವಂತಹ ಪರ್ವಕಾಲಗಳಲ್ಲಿ ಉತ್ಸವಾದಿಗಳಲ್ಲಿ ನಾವು ಮನೆಯಿಂದ ಮೊದಲುಗೊಂಡು ಇಡೀ ಗ್ರಾಮದಾದ್ಯಂತ ನಮ್ಮ ಆರಾಧನಾಲಯಗಳಲ್ಲಿ ಯಾವುದೇ ಶುಭ ಸಮಾರಂಭ ಆಗುವುದಿದ್ದರೆ ಅಲ್ಲಿ ಭಜನೆಯನ್ನು ಮಾಡುವುದರ ಮೂಲಕವಾಗಿ ನಾವು ಕಾರ್ಯಪ್ರವೃತ್ತರಾಗುತ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಈ ಪವಿತ್ರ ಮಣ್ಣಿನಲ್ಲಿ ಭಗವಂತನ ಪುನರ್ ಪ್ರತಿಷ್ಠೆ ಈ ಒಂದು ಸುಸಂದರ್ಭದಲ್ಲಿ ಭಜನೆಯ ಮಹತ್ವವನ್ನು ಅರಿತುಕೊಂಡು ಭಜನೆಯ ಮೂಲಕ ಭಗವಂತ ನಮಗೆ ಉತ್ತರೋತ್ತರವಾದ ಶ್ರೇಯಸ್ಸು, ಅಭಿವೃದ್ಧಿ
ಹಾಗೂ ಎಲ್ಲ ಕಾರ್ಯಗಳು ಅತ್ಯಂತ ನಿರ್ವಿಘ್ನವಾಗಿ ನಡೆಯುವಲ್ಲಿ ಆ ಭಗವಂತ ನಮಗೆ ಹರಸ್ತಾನೆ ಅನ್ನುವಂತಹ ನಂಬಿಕೆಯೊಂದಿಗೆ ದೇವತಾ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಅಲ್ಲಿಂದ ಜ್ಯೋತಿಯನ್ನು ನಾವು ವೇದಿಕೆಗೆ ತಂದು ದೀಪ ಪ್ರಜ್ವಲನೆಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇದೊಂದು ನಮಗೆ ಆ ಒಂದು ಹಿಂದಿನ ಏನು ಹಿರಿಯರು ಹಾಗೂ ಅನುಭವಸ್ಥರು ಇಂತಹ ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಕಾರದ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ವೇದಿಕೆಯಲ್ಲಿ ಭಜನೆಯ ಪ್ರಾರಂಭದ ಈ ಒಂದು ಸುಸಂದರ್ಭದಲ್ಲಿ ದೇವರನ್ನು ಮುಂದಿರಿಸಿಕೊಂಡು ಎಲ್ಲ ಗಣ್ಯರು ಹಾಗೂ ಭಜನಾರ್ಥಿಗಳು, ಎಲ್ಲ ಊರವರು, ಈ ಒಂದು ಕ್ಷೇತ್ರದ ಆಡಳಿತ ಸಮಿತಿ ಅಥವಾ ಜೀರ್ಣೋದ್ಧಾರ ಸಮಿತಿ ಇವರೆಲ್ಲರ ಸಮ್ಮುಖದಲ್ಲಿ ಸಮಸ್ತ ಭಜನಾರ್ಥಿಗಳ ಮುಂಭಾಗದಲ್ಲಿ ಈ ವೇದಿಕೆಯಲ್ಲಿ ಭಜನೆಗೆ ಆಗಿ ಭಗವಂತನ ಜ್ಯೋತಿ ಪ್ರಜ್ವಲನಗೊಂಡಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ ಹಾಗೂ ಹಂಚಿಕೊಳ್ಳುತ್ತೇವೆ. ಆ ನಿಟ್ಟಿನಲ್ಲಿ ಸದಾಶಿವ ದೇವರು ಸದಾ ಈ ಕೀರ್ತನೆಗಳ ಮೂಲಕವಾಗಿ ಇಲ್ಲಿ ನಡೆಯುವಂತಹ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ನಿರ್ವಿಘ್ನವಾಗಿ ನಡೀಲಿ. ಆ ಮೂಲಕವಾಗಿ ಭಜನೆಯಿಂದ ಬದಲಾವಣೆ ಆಗಬೇಕು, ಆ ಮೂಲಕವಾಗಿ ಭಗವಂತನ ಸಾಮೀಪ್ಯವನ್ನು ಪಡ್ಕೊಳ್ಳಬೇಕು ಅನ್ನುವಂತಹ ಪೂಜ್ಯ ಕಾವಂದರ ಸಂದೇಶವನ್ನು ಇಲ್ಲಿ ಪುನಃ ನಾವು ಉಚ್ಚಾರಣೆ ಮಾಡುತ್ತಾ ಆ ಮೂಲಕವಾಗಿ ನಾವೆಲ್ಲ ಸಂಘಟಿತರಾದರೆ ಭಗವಂತ ನಮ್ಮ ಪ್ರಾರ್ಥನೆಗೆ ಒಲಿದು ನಮಗೆ ಏನು ಬೇಕು ಅನ್ನುವುದನ್ನು ಅರಿತು ನಮಗೆ ಆ ಕಾಲದಲ್ಲಿ ನಮಗೆ ನೀಡುತ್ತಾನೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಭಜನೆಯನ್ನು ಅನೇಕ ಭಜನಾ ಮಂಡಳಿಗಳು ಬಂದು ಈ ವೇದಿಕೆಯಲ್ಲಿ ಭಜನಾ ಸೇವೆಯನ್ನು ಮಾಡಲಿದ್ದಾರೆ. ಅವರು ಮಾಡುವಂತಹ ಸೇವೆಯಲ್ಲಿ ಆ ಭಗವಂತ ಇದ್ದುಕೊಂಡು ಆ ಭಜಕರಿಗೆ, ಕೇಳುವಂತಹ ಭಕ್ತರಿಗೆ, ನಡೆಯುವಂತಹ ಎಲ್ಲ ಕಾರ್ಯಗಳಿಗೂ ಕೂಡ ಉತ್ತರೋತ್ತರವಾದಂತಹ ಎಲ್ಲ ಅನುಕೂಲತೆಗಳನ್ನು ಆ ರುದ್ರದೇವರು, ಇಲ್ಲಿ ನೆಲೆಸಿರುವಂತಹ ಶ್ರೀ ಸದಾ ಶಿವದೇವರು ಹಾಗೂ ಎಲ್ಲ ಪರಿವಾರ ದೈವ ದೇವರುಗಳು ನಮಗೆ ಬೆಂಗಾವಲಾಗಿ ನಿಂತು ನಮ್ಮನ್ನು ಆಶೀರ್ವದಿಸಿ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಅವಕಾಶವನ್ನು ನೀಡಿರ್ತಕ್ಕಂಥ ಎಲ್ಲವರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮ ಮಾತುಗಳಿಂದ ವಿರಮಿಸ್ತೇವೆ. ಓಂ ನಮಃ ಶಿವಾಯ. ಭಜನಾ ಗುರುಗಳಾಗಿ ನಿಮ್ಮ ಆಶೀರ್ವಾದ ನಮ್ಮ ಭಜನಾರ್ಥಿಗಳ ಮೇಲೆ, ನಮ್ಮ ಭಜನಾ ಕುಟುಂಬದ ಮೇಲೆ ಸದಾ ಇರ್ತದೆ ಅಂತೇಳಿ ಆಶಿಸಿಕೊಳ್ಳುತ್ತಾ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.